ನೋಡ್ರಿ ವೀಕ್ಷಕರೇ, ಸೈಡ್ನಿಂದ ಈ ಥರ ಕಾಣ್ತೈತಿ ಗಾಡಿ. ಒಳ್ಳೆ ಲುಕ್ ಇದೆ. ಬಟ್ ಎಸ್ಪ್ರೆಸ್ಸೋ ಒಂಥರ ಟೆಂಪೋ ಥರ ಕಾಣ್ತೈತಿ. ಬಟ್ ಇದು ಆ ಥರ ಅಲ್ಲ, ಒಳ್ಳೆ ಲುಕ್ ಇರ್ತಕ್ಕಂಥ ಗಾಡಿ. ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಆಲ್ಟೋ K10 2013 ಮಾಡಲ್ VXI ಆಪ್ಷನಲ್ ಈ ಕಾರಿನ ಬಗ್ಗೆ ರಿವ್ಯೂ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದು 2023 ಮಾಡಲ್ ಆಟೋಮೆಟಿಕ್. ಇದ್ರದ್ದು ಕಾಸ್ಟ್ ಬಂದುಬಿಟ್ಟು 7,06,000 ಎಕ್ಸ್ಟ್ರಾ ಫಿಟ್ಟಿಂಗ್ ಅದು ಸೇರಿ 7,35,40,000 ಆಗುತ್ತೆ. ಆ್ಯಂಡ್ ಇದ್ರದ್ದು ಟೈರ್ ಸೆಕ್ಷನಲ್ಲಿ ಬಂದುಬಿಟ್ಟು 13 ಇಂಚ್ ಟೈರ್ ಬರುತ್ತೆ. ಆ್ಯಂಡ್ ಟ್ಯೂಬ್ಲೆಸ್. ಇದು ಮ್ಯಾಟ್ ಗ್ರೇ ಕಲರ್ ಇದೆ, ಗ್ರೇ ಕಲರ್. ಆ್ಯಂಡ್ ಇದ್ರದ್ದು ಇಂಟೀರಿಯರ್ ಇವು ಬ್ಲ್ಯಾಕ್ ಕಲರ್ ಸೀಟ್ ಕವರ್ ಹಾಕ್ಸಿದ್ದು, ಕಂಪ್ನಿದಲ್ಲ. ಆ್ಯಂಡ್ ನೋಡ್ಬೋದು, ಇದು ಆಟೋಮೆಟಿಕ್. ಆ್ಯಂಡ್ ಇದರಲ್ಲಿ ಏನಿರಲ್ಲ, ಡ್ರೈವಿಂಗ್ ಮೋಡ್ ಒಂದಿರುತ್ತೆ ಮತ್ತು ರಿವರ್ಸ್ ಮೋಡ್ ಇರುತ್ತೆ. ಆ್ಯಂಡ್ ಇದು ಈ ಥರ ಮುಂದ್ಗಡೆ ಹಾಕಿದರೆ ರಿವರ್ಸ್ ಮೋಡ್, ಈ ಥರ ಹಾಕಿದರೆ ಡ್ರೈವಿಂಗ್ ಮೋಡ್. ನಾವು ರನ್ನಿಂಗ್ನಲ್ಲಿ ಬೇಕಿದ್ರೆ ಪ್ಲಸ್ ಮೈನಸ್ ಅಂದರೆ ಗೇರ್ನ ಅಪ್ ಆ್ಯಂಡ್ ಡೌನ್ ಶಿಫ್ಟ್ ಮಾಡ್ಕೋಬೋದು. ಆ್ಯಂಡ್ ಈ ಗಾಡಿ ಜಸ್ಟ್ 8,000 ಕಿಲೋಮೀಟ್ರ್ ಡ್ರಿವನ್, 8,739 CR. ಇದು ಆ್ಯಂಡ್ರಾಯ್ಡ್ ಡಿಸ್ಪ್ಲೇ ಬರುತ್ತೆ. ಇದು ಟಾಪ್ ಎಂಡ್ನಲ್ಲೇ ಮಾತ್ರ. ಆ್ಯಂಡ್ ಬೇಸ್ ಮಾಡಲ್ ತೊಗೊಂಡ್ರೆ ಬರಲ್ಲ. ಇದು ಮೈಲೇಜ್, ನಮ್ಮ ಕಾರ್ದು ಮೈಲೇಜ್ 21.4 ಬಂದೈತಿ. ಆ್ಯಂಡ್ 30 ಲೀಟರ್ ಫ್ಯೂಲ್ ಕೆಪಾಸಿಟಿ ಇರುತ್ತೆ, ಫ್ಯೂಲ್ ಟ್ಯಾಂಕ್. ಆ್ಯಂಡ್ ಬಟ್ ಒನ್ ಆಫ್ ದ ಕಂಫರ್ಟೇಬಲ್ ಕಾರ್ ಅಂತೇಳಿ ಹೇಳ್ಬೋದು ಲೋ ಬಜೆಟ್ನಲ್ಲಿ. ನೋಡ್ಬೋದು ಈ ಥರಾಗ ನಾನು 6 ಫೀಟ್ ಹೈಟ್ ಇರೋದು. 6 ಫೀಟ್ ಹೈಟ್ ಇರ್ತಕ್ಕಂಥ ಪರ್ಸನ್ ಕೂಡ ಆರಾಮ್ಸೆ ಕುಂತ್ಕೊಳ್ಬೋದು. ಏನು ಯಾವುದೇ ಕಂಜೆಸ್ಟೆಡ್ ಇಲ್ಲ. ಬಟ್ ಓಲ್ಡ್ ಮಾಡೆಲ್ ಕಾರ್ನಲ್ಲಿ ಇದು ಲೆಗ್ ಏನೈತಿ, ಇದು ಡ್ಯಾಶ್ ಬೋರ್ಡಿಗೆ ಟಚ್ ಆಗ್ತಾ ಇತ್ತು. ಏನು ನೋಡ್ಬೋದು, ಇಲ್ಲಿ ಕೂಡ ತುಂಬ ಸ್ಪೇಸ್ ಇದೆ. ನೀವು ಸೀಟ್ನ ಹಿಂದಕ್ಕೆ ಮಾಡಿಕೊಂಡ್ರೂ ಕೂಡ ಬ್ಯಾಕ್ ಸೈಡಲ್ಲಿ 6 ಫೀಟ್ ಹೈಟ್ ಇರ್ತಕ್ಕಂಥ ಪರ್ಸನ್ ಕೂಡ ಆರಾಮಾಗಿ ಕೂತ್ಕೊಳ್ಬೋದು. ಆ್ಯಂಡ್ ಈ ಸೀಟ್ ಕವರ್ ಹಾಕ್ಸಿದ್ದು. ಆ್ಯಂಡ್ ಈ ಡ್ರೈವಿಂಗ್ ಮೋಡ್ನಲ್ಲಿ ಇದು ಆಟೋಮೆಟಿಕ್ ಕಾರ್ನಲ್ಲಿ ಎರಡೇ ಬರುತ್ತೆ ಪೆಡಲ್ಸ್. ಒಂದು ಆಕ್ಸಿಲೇಟರ್ದು, ಇನ್ನೂ ಒಂದು ಇದು ಬ್ರೇಕ್ ಅಥವಾ ಇದು ಬ್ರೇಕ್ ಮತ್ತು ಕ್ಲಚ್ ಆಗಿ ವರ್ಕ್ ಆಗುತ್ತೆ. ನಾವು ಸ್ಟಾರ್ಟಿಂಗ್ನಲ್ಲಿ ಡ್ರೈವ್ ಮಾಡಬೇಕಾದ್ರೆ ಇದು ಹಿಡ್ದೆ ಕಾರ್ ಕೀನ ಸ್ಟಾರ್ಟ್ ಮಾಡ್ಬೇಕು, ಇಲ್ಲಾಂದರೆ ಸ್ಟಾರ್ಟ್ ಆಗಲ್ಲ. ಸ್ಟಾರ್ಟ್ ಆದಮೇಲೆ ಡ್ರೈವಿಂಗ್ ಮೋಡ್ ಹಾಕ್ಕೊಂಡು ಇದು ಸ್ಲೋಲಿ ರಿಲೀಸ್ ಮಾಡಬೇಕು. ಆ್ಯಂಡ್ ಮತ್ತು ನೆಕ್ಸ್ಟು ಇದ್ರದ್ದು BHP ಬಂದುಬಿಟ್ಟು 55 BHP. ಆ್ಯಂಡ್ 55 BHP ಕಾರ್ ಇದು. 86 ನ್ಯೂಟನ್ ಟಾರ್ಕ್ ಬರುತ್ತೆ. ಇಂಟೀರಿಯರ್ ನೋಡ್ಬೋದು, ಬ್ಲ್ಯಾಕ್ ಕಲರ್ ಸೀಟ್ ಹಾಕ್ಸಿರೋದ್ರಿಂದ ಭಾಳ ಎಕ್ಸಲೆಂಟಾಗಿ ಕಾಣ್ತಾ ಇದೆ. ಮತ್ತು ನೆಕ್ಸ್ಟ್ ಇದ್ರದ್ದು ಬೂಟ್ ಸ್ಪೇಸ್. ಆ್ಯಂಡ್ ಇದ್ರದ್ದು ಬೂಟ್ ಸ್ಪೇಸ್ ಎಷ್ಟಿರ್ತದೆ ಅಂದರೆ 214 ಲೀಟರ್ ಐತಿ. ಇದ್ರದ್ದು ಬೂಟ್ ಸ್ಪೇಸ್ ಎಷ್ಟಿರುತ್ತೆ ಅಂದರೆ 214 ಲೀಟರ್. ಮತ್ತು ಇದನ್ನು ಬೇಕಿದ್ದರೆ ನೀವು ಇದನ್ನು ರಿಮೂವ್ ಮಾಡ್ಕೋಬೋದು, ನೋ ಪ್ರಾಬ್ಲಮ್. ಇಲ್ಲಿ ನೋಡಿರಿ, ಬ್ಯಾಕ್ ಸೈಡ್ನಿಂದ ವ್ಯೂ ಈ ಥರ ಇದೆ. ಬಟ್ ಒನ್ ಆಫ್ ದ ಬೆಸ್ಟ್ ಕಾರ್ ಫಾರ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಆ್ಯಂಡ್ ಕಿಂಗ್ ಆಫ್ ದ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಕಾರ್. ನೆಕ್ಸ್ಟ್ ಅದೇ ನಾವು ಬ್ಯಾಕ್ ಸೈಡು ಡೋರ್ ಓಪನ್ ಮಾಡಿದಾಗ ಆ್ಯಂಡ್ ಇಲ್ಲಿ ಕೂಡ ನೋಡ್ಬೋದು ಆರಾಮ್ಸೆ, ಏನು ಪ್ರಾಬ್ಲಮ್ ಇಲ್ಲ. ಇದನ್ನು ನಾನು ಸೀಟ್ ಹಿಂದ್ಗಡೆ ಮಾಡ್ಕೊಂಡಿದ್ದೀನಿ. ಏನು ಸ್ವಲ್ಪ ಮುಂದೆ ಮಾಡಿಕೊಂಡ್ರೂ ಕೂಡ 6 ಫೀಟ್ ಹೈಟಿಗೆ ಆರಾಮ್ಸೆ ಕಂಫರ್ಟೇಬಲಾಗಿ ಸೀಟ್ ಪೊಸಿಷನ್ ಸಿಗುತ್ತೆ. ಬಟ್ ನಾನು ಸ್ವಲ್ಪ ಸೀಟ್ನ ಹಿಂದೆ ಇಟ್ಟಿರೋ ಕಾರಣದಿಂದ ನೋಡಿರಿ, ಹಿಂದೆ ಇಟ್ಟರು ಕೂಡ ಆರಾಮ್ಸೆ ಕುಂತ್ಕೊಳ್ಬೋದು, ನೋ ಪ್ರಾಬ್ಲಮ್. ಆ್ಯಂಡ್ ಒನ್ ಆಫ್ ದ ಬೆಸ್ಟ್ ಕಂಫರ್ಟೇಬಲ್ ಕಾರ್ ಕಂಪೇರಿಂಗ್ ಟು ಪ್ರೀವಿಯಸ್ ಮಾಡಲ್. ನ್ಯೂ ಒನ್ ಈಸ್ ವೆರಿ ಗುಡ್ ಅಥವಾ ನ್ಯೂ ಒನ್ ಈಸ್ ವೆರಿ ಬೆಟರ್. ಆಲ್ಟೋ 800 ತೊಗೋದಕ್ಕಿಂತ ಆಲ್ಟೋ K10 ಬೆಸ್ಟ್ ಕಾರ್. ಇಲ್ಲ ಇನ್ನೂ ಜಾಸ್ತಿ ಸ್ವಲ್ಪ ಇಂಜನ್ ಕೆಪಾಸಿಟಿ ಸೇಮ್ ಇರುತ್ತೆ ಯಾವುದು ಸೆಲೆರಿಯಾದಲ್ಲಿ. ಆ್ಯಂಡ್ ಸೇಮ್ CC, ಸೇಮ್ ಇಂಜನ್ ಕೆಪಾಸಿಟಿ, ಸೇಮ್ BHP, ಎವ್ರಿಥಿಂಗ್ ಈಸ್ ಸೇಮ್ ಫೀಚರ್ಸ್. ಬಟ್ ಸ್ವಲ್ಪ ದೊಡ್ಡದಿದೆ ಗಾಡಿ. ಇದು ಈ ಥರ ಬರುತ್ತೆ. ಆ್ಯಂಡ್ 6 ಫೀಟ್ ಇರೋರು ಮಾತ್ರ ಆರಾಮ್ಸೆ ಜರ್ನಿ ಮಾಡ್ಬೋದು, ನೋ ಪ್ರಾಬ್ಲಮ್. ನಾನಿದು ಗಾಡಿನ ಕಂಟಿನ್ಯೂಸ್ ಆಗಿ 500 ಕಿಲೋಮೀಟ್ರ್ ಡ್ರೈವ್ ಮಾಡಿದ್ದೀನಿ ಒನ್ ಡೇನಲ್ಲಿ.
600 ಕಿಲೋಮೀಟ್ರ್ ಮ್ಯಾಕ್ಸಿಮಮ್ ಮಾಡಿದ್ದು. ಆ್ಯಂಡ್ 600 ಕಿಲೋಮೀಟ್ರ್ ಮಾಡಿದರೂ ಕೂಡ ಯಾವುದೇ ಬ್ಯಾಕ್ ಪೇನು, ಟೈರ್ಡ್ನೆಸ್ ಅಂಥವೇನು ಆಗಲ್ಲ. ಬಟ್ ಓಲ್ಡ್ ಮಾಡಲ್ನಲ್ಲಿ ತುಂಬ ಟೈರ್ಡ್ ಆಗುತ್ತೆ. ಬಟ್ ಬ್ಯಾಕ್ ಸೈಡ್ ಡೋರಿಗೆ ನೋಡ್ಬೋದು ನೀವು, ಈ ಥರ ಮ್ಯಾನ್ಯುವಲ್ ಅಡ್ಜಸ್ಟಿಂಗ್ ಬರ್ತದೆ ವಿಂಡೋ ಗ್ಲಾಸ್. ಬಟ್ ಫ್ರಂಟ್ ಒನ್ ಅಂದರೆ ಇಲ್ಲಿ ಏನು ಬಟನ್ಸ್ ಕೊಟ್ಟಿದ್ದಾನಲ್ಲ, ಇವು 2 ಬಟನ್ಸ್ ಇವು ವರ್ಕ್ ಆಗುತ್ತೆ. ಫ್ರಂಟ್ ಡೋರಿಗೆ ಮಾತ್ರ ಆಟೋಮೆಟಿಕ್ ಬಟನ್ ಕೊಟ್ಟಿದ್ದಾರೆ. ಬಟ್ ಬ್ಯಾಕ್ ಸೈಡ್ ಡೋರಿಗೆಲ್ಲ ನಾವು ಮ್ಯಾನ್ಯುವಲ್ ಆಗಿಯೇ ಆಪ್ರೇಟ್ ಮಾಡ್ಕೋಬೇಕು. ಮತ್ತು ಇದರಲ್ಲಿ 2 ಏರ್ ಬ್ಯಾಗ್ ಬರುತ್ತೆ. ಮತ್ತು ABS ಬ್ರೇಕ್ ಕೂಡ ಕೊಟ್ಟಿದ್ದಾರೆ. ಅದೇ ಓಲ್ಡ್ ಮಾಡೆಲ್ನಲ್ಲಿ ABS ಬ್ರೇಕ್ ಇಲ್ಲ, ಏನು ನಾರ್ಮಲ್ ಬ್ರೇಕ್ ಐತಿ. ಆ್ಯಂಡ್ ಮತ್ತು ಇದ್ರದ್ದು ಸರ್ವಿಸ್ ಕಾಸ್ಟ್ ಕೂಡ ಭಾಳ ಕಮ್ಮಿ ಇರುತ್ತೆ. ನಿಮಗೆ ತೋರಿಸ್ತಿದ್ದೀನಿ ನೋಡ್ರಿ, ಇಲ್ಲಿ ನಂದು ಫಸ್ಟ್ ಸರ್ವಿಸ್ ಕಾಸ್ಟ್ ಎಷ್ಟು ಬಂದಿದೆ ಅಂದರೆ, ಇದು ನಾವು ರಾಯಚೂರು ಡಿಸ್ಟಿಕ್ನಲ್ಲಿ ಕಾರ್ ತೊಗೊಂಡಿರೋದ್ರಿಂದ ಮುನೀರ್ ಕಾರ್ ಸರ್ವಿಸ್ನಲ್ಲಿ ನಾವು ಇದು ಅಲ್ಲೇ ತೊಗೊಂಡಿದ್ದು. ಬಟ್ ಸರ್ವಿಸ್ ಕೂಡ ಅಲ್ಲೇ ಮಾಡಿಸಿದ್ದು. ನೀವು ನೋಡ್ಬೋದು, ಪ್ಲಗ್ ಆಯಿಲ್ ಡ್ರೈನ್ ಅಂತೇಳಿ ಬರುತ್ತೆ, ಇದು ಒಂದು ಚೇಂಜ್ ಮಾಡಿದ್ವಿ. ಇದ್ರ ಕಾಸ್ಟ್ 35 ರೂಪೀಸ್ ಐತಿ. ನೆಕ್ಸ್ಟ್ ಫಿಲ್ಟರ್ ಆಯಿಲ್ ಅಂತೇಳಿ ಇದು 83, ಡಿಸ್ಟಿಲ್ ವಾಟರ್ 27, ಸ್ಕ್ರೀನ್ ವಾಶ್ 14, ಎಸ್ಕೇಟರ್ ಪೆಟ್ರೋಲ್ ಅಂತೇಳಿ ಐತಿ. ಇದೇನು ನನಗಷ್ಟು ಐಡಿಯಾ ಇಲ್ಲ. ಇದು 406 ಆಗೈತಿ. ಒಟ್ಟು ಟೋಟಲ್ ಸರ್ವಿಸ್ ಕಾಸ್ಟ್ ಬಂದುಬಿಟ್ಟು 2091 ರೂಪಾಯಿ ಆಗೈತಿ. ಆ್ಯಂಡ್ ವೆರಿ ಚೀಪ್ ಸರ್ವಿಸ್ ಮೇಂಟೆನೆನ್ಸ್. ನಾವು ಒಂದು ಯಾವುದಾದ್ರೂ ಒಂದು ಪಲ್ಸರ್ ಬೈಕ್ 220 ಅಥವಾ ಒಂದು ಬುಲೆಟ್ ಗಾಡಿನ ಮೇಂಟೈನ್ ಮಾಡಿದಷ್ಟು ಅಷ್ಟೇ ಸರ್ವಿಸ್ ಕಾಸ್ಟ್ ಈಸಿಯಾಗಿ ಐತಿ. ನೋಡ್ರಿ, ಆಯಿಲ್ ಏನು ಇರ್ಬೇಕು, ಇದು ಮೋಸ್ಟ್ಲಿ ಲಾಸ್ಟ್ ಒನ್ ಈಸ್ ಆಯಿಲ್ ಇರಬೇಕು. 1260 ಆಗೈತಿ. ಆ್ಯಂಡ್ ವೀಲ್ ಅಲೈನ್ಮೆಂಟ್ 330 ಹಚ್ಚಿದ್ದಾರೆ. ಆ್ಯಂಡ್ ದಿಸ್ ಈಸ್ ದ ಸರ್ವಿಸ್ ಕಾಸ್ಟ್ ಆಫ್ ಅವರ್ ಅಲ್ಟೋ K10 ಆ್ಯಂಡ್ ಒನ್ ಆಫ್ ದ ಚೀಪೆಸ್ಟ್ ಮೇಂಟೆನೆನ್ಸ್ ಕಾರ್. ಬಟ್ ಬಿಲ್ಡ್ ಕ್ವಾಲಿಟಿ ಅಂತೇಳಿ ನೋಡಿದರೆ ಮಾರುತಿನಲ್ಲಿ ಎಕ್ಸ್ಪೆಕ್ಟೇಷನ್ ಮಾಡೋಂಗಿಲ್ಲ. ಬಟ್ ಸೇಫ್ಟಿ ನೋಡೋದಕ್ಕಿಂತ ನಾವೇ ಸೇಫಾಗಿ ಓಡಿಸ್ಕೋಬೋದು. ಆ್ಯಂಡ್ ಬಟ್ ನಮ್ಮದು ಟೈಮ್ ಮೇಲೆ ಡಿಪೆಂಡ್ ಇರುತ್ತೆ. ಆ್ಯಂಡ್ ಸೇಫ್ಟಿ ಅನ್ನೋದಕ್ಕಿಂತ ಇದರಲ್ಲಿ 2 ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಅದೇ ಸೇಫ್ಟಿ. ಆ್ಯಂಡ್ ಇನ್ನೂ ಸೇಫ್ಟಿ ಬೇಕಿತ್ತಂದರೆ ನಾವೇ ಸೇಫಾಗಿ ಓಡಿಸ್ಕೋಬೇಕು, ಇಲ್ಲ ಬೇರೆ ಗಾಡಿ ತೊಗೋಬೇಕು ಅಷ್ಟೇ. ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ನಮ್ಮ ಲೋ ಬಜೆಟ್ನಲ್ಲಿ ಬೇಕಂದರೆ ಇದೇ ಗಾಡಿ ತೊಗೋಬೇಕು. ಆಟೋಮೆಟಿಕ್ ತೊಗೊಂಡ್ರೆ ಇದು 7,06,000 ಆಗುತ್ತೆ. ಎಕ್ಸ್ಟ್ರಾ ಫಿಟ್ಟಿಂಗ್ ಅವು ಅಂದರೆ ಅಟ್ ಡಿಪೆಂಡ್ ಅಪಾನ್ ಅವರ್ ಸೆಲ್ಫ್. ಆ್ಯಂಡ್ ಇದರಲ್ಲಿ ಮಿಡ್ ವೇರಿಯಂಟ್ ಬರುತ್ತೆ, ಅಂದರೆ ಓನ್ಲಿ VXI ತೊಗೊಂಡ್ರೆ ನಿಮ್ಗೆ 6,30,000ಗೆ ಟಾಪ್ ಎಂಡ್ ಬರುತ್ತೆ. VXI ಆಪ್ಷನಲ್. ಬಟ್ ಇದು ಆಟೋಮೆಟಿಕ್ ಆಗಿರೋದ್ರಿಂದ 7,06,000 ಆಗೈತಿ. ನಾವು ಮ್ಯಾನ್ಯುವಲ್ ತೊಗೊಂಡ್ರೆ ಇದೇ ಸೇಮ್ VXI ಆಪ್ಷನಲ್ಲೇ ನಮಗೆ 6,30,000ನಲ್ಲಿ ಬರುತ್ತೆ. ಇದು ನಮ್ಮದು ಆಟೋಮೆಟಿಕ್ ಆಗಿರೋದ್ರಿಂದ 70,000 ಕಾಸ್ಟ್ ಜಾಸ್ತಿ ಆಗ್ತದೆ. ಆ್ಯಂಡ್ ಇದರಲ್ಲಿ ಬರೋದು 13 ಇಂಚ್ ವೀಲ್ ಅಲಾಯ್. ನೋಡ್ಬೋದು ಸಸ್ಪೆನ್ಷನ್. ದಿಸ್ ಈಸ್ ದ ಫಸ್ಟ್ ವೀಲ್ ಡ್ರೈವ್. ಇದು ರೇರ್ ವೀಲ್ ಡ್ರೈವ್ ಅಲ್ಲ, ಫಸ್ಟ್ ವೀಲ್ ಡ್ರೈವ್. ದಿಸ್ ಈಸ್ ದ ಸಸ್ಪೆನ್ಷನ್. ಐ ವಿಲ್ ಶೋ ಯು ಇಂಜನ್. ದೇರ್ ಯು ಕ್ಯಾನ್ ಸಿ ದಿಸ್ ಈಸ್ ದ ಇಂಜನ್. ಫಸ್ಟ್ ಬಾನೆಟ್ ಕೆಳಗಡೆ ಇರ್ತಕ್ಕಂಥ ಇಂಜನ್ ವ್ಯೂ ಇದು. ಆ್ಯಂಡ್ ಇದು ಬ್ಯಾಟ್ರಿ. ಇದರಲ್ಲಿ ಇಂಜನ್ ಕೂಲೆಂಟ್ ಆಯಿಲ್ ಇರುತ್ತೆ. ಇದು ಎಕ್ಸ್ಟ್ರಾ ಬರುತ್ತೆ ಆಟೋಮೆಟಿಕ್ ಗಾಡಿನಲ್ಲಿ, ಅದಕ್ಕಂದರೆ ಇದು ಆಟೋಮೆಟಿಕ್ ಬಾಕ್ಸ್ ಇರ್ತೈತಿ ಇಲ್ಲಿ. ಆ್ಯಂಡ್ ದಿಸ್ ಈಸ್ ದ ಆಟೋಮೆಟಿಕ್ ಬಾಕ್ಸ್. ಆ್ಯಂಡ್ ದಿಸ್ ಒನ್ ಈಸ್ ದ ವಾಟರ್ ಫಿಲ್ಲಿಂಗ್. ಇದರಲ್ಲಿ ನಮ್ಗೆ ಏನಾದರೂ ನೀರಾದ್ರು ಬೇಕಿದ್ರೆ ಫಿಲಪ್ ಮಾಡ್ಕೋಬೋದು, ಯಾಕಂದ್ರೆ ವೈಪರ್ ಆನ್ ಮಾಡಿದಾಗ ನೀರು ಬೇಕಲ್ಲ. ಆ್ಯಂಡ್ ಸಿ ದಿಸ್. ಬಟ್ ನಾವು ಸ್ವಲ್ಪ ಡಸ್ಟ್ ಆಗೈತಿ, ಕ್ಲೀನ್ ಮಾಡಿಲ್ಲ, ಭಾಳ ದಿನ ಆಯಿತು. ಆ್ಯಂಡ್ ಐ ವಿಲ್ ಕ್ಲೋಸ್ ದಿಸ್. ಎಸ್, ಆ್ಯಂಡ್ ಒನ್ ಆಫ್ ದ ಬೆಸ್ಟ್ ಕಾರ್ ವಿತ್ ಚೀಪ್ ಸರ್ವಿಸ್. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಹೊಸ ವಿಡಿಯೋ ಒಂದಿಗೆ ಸಿಗೋಣ. ಟೇಕ್ ಕೇರ್, ಬಾಯ್.